ನಮಸ್ಕಾರ ಪರಮಾತ್ಮಗಳೆಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತು 22 ಫೆಬ್ರವರಿ, ಗದಗಿಗೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಅನ್ನೋದು ಎಲ್ಲ ಮುಂದೆ ಗೊತ್ತಾಗುತ್ತೆ, ಈಗಲೇ ಹೇಳಲ್ಲ. ಸೊ ಅರ್ಲಿ ಮಾರ್ನಿಂಗ್ ನಾನು 5:30ಗೆ ಬಿಟ್ಟೆ ಮನೇನ. ಇನ್ನೂ ಆದರೂ ಎಷ್ಟು ಮಂಜಿದೆ ನೋಡ್ರಿ, ಝೀರೋ ವಿಸಿಬಿಲಿಟಿ, ಗಾಡಿ ಹೊಡಿಯೋಕ್ಕೂ ಆಗ್ತಿದ್ದಿಲ್ಲ. ನಾವು ಬೇರೆ ಕನ್ನಡಕಗಳು ಎಕ್ಸ್ಟ್ರಾ ಕಣ್ಣು ನಮ್ಮದು. ಒಂಚೂರು ಹಿಂಗೆ ರೂಫ್ ಅಂತ ಉಸಿರು ಬಿಟ್ಬಿಟ್ರೆ ಗಾಡಿ ಒಳಗೆ, ಹೆಲ್ಮೆಟ್ ಒಳಗೆ ಸ್ವಲ್ಪ ಜಾಸ್ತಿ ಏನೋ ರೂಫ್ ಅಂತ ಹಿಂಗೆ ಹೆಲ್ಮೆಟ್ ಒಳಗೆ ಉಸಿರು ಬಿಟ್ಬಿಟ್ರೆ ಮುಗಿತು, ಕನ್ನಡಕ ಎಲ್ಲ ಮುಂಜಾಗ್ಬಿಡುತ್ತೆ. ಆದರೂ ಕ್ರೇಜಿ ರೈಡ್ ಇದೆ. ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಮುಂದೆ ಗೊತ್ತಾಗುತ್ತೆ, ಕಾದು ನೋಡಿ. ಹೋಗೋಣ ಬನ್ನಿ, ಮತ್ತೆ ರೈಡ್ ಕಂಟಿನ್ಯೂ. ಸೊ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಬಂದಿದ್ದೀನಿ ಗದಗಿಗೆ ಅಂತ. ನಾನು ಡಿಲಿರೋ ಡಿ ನೋಡೇ ಗೊತ್ತಾಗಿರ್ಬೋದು ಏನಕ್ಕೆ ಬಂದಿದ್ದೀನಿ ಅಂತ. ಗದಗಲ್ಲಿ DCDS ಅವ್ರ 100K ಮೀಟಪ್ ಇದೆ. ಸೊ ಬಂದಿದ್ವಿ, ಮಲ್ನಾಡ್ ಕಿಚನಲ್ಲಿ ಇದ್ದೀವಿ ಈಗ. ಇದೆ ಮಲ್ನಾಡ್ ಕಿಚನ್, ಇಲ್ಲೇ ಮೀಟಪ್ ಸ್ಟಾರ್ಟ್ ಆಗಿರೋದು. ಸೊ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಇದೆ, ಕುತ್ಕೊಳ್ಳೋಕೆ ಬಾಯ್ಸ್. ಈಗ ಅರ್ಚನೆ shelter all sounds. My what it seems to be the wizard of excellence. Makes a potent frequency potion in this experiment. The spirit, the magic, true colors of truth. The night is young and give out the experience of steps. ಇಲ್ಲ, ನನಗೆ ಸಬ್ಸ್ಕ್ರೈಬರ್ಸು ನನಗೆ ರಿಯಲ್ ಬ್ರದರ್ಸ್ ತರಾನೆ. ಸೊ ಅವ್ರಿಗೆ ಒಂದು ವೇದಿಕೆ ಇರಬೇಕು, ಊಟ ಮತ್ತೆ ಏನೇನೆಲ್ಲ ವ್ಯವಸ್ಥೆ ಇದೆಯೋ ಎಲ್ಲಾನು ಅರೇಂಜ್ ಮಾಡಿನೇ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂತ ಅವರು ಆಗ್ಲೇ ಫಿಕ್ಸ್ ಆಗಿದ್ರು. ಆಲ್ಮೋಸ್ಟ್ ಒಂದು ವೀಕ್ ಇಂದ ಪ್ರತಿಯೊಂದೂ ಇಲ್ಲಿ ಏನೆಲ್ಲ ನೋಡ್ತಾ ಇದ್ದೀರೋ ಎಲ್ಲ ಅರೇಂಜ್ಮೆಂಟ್ಸು ಇವರು ಮತ್ತೆ ನಮ್ಮ ರಾಹುಲ್ ಬೈ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ. ಸೊ ನೀವು ಈ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಊಟನೂ ಅರೇಂಜ್ ಆಗಿರುತ್ತೆ. ಡೋಂಟ್ ವರಿ, ನಾನ್ ವೆಜ್ ಅಂಡ್ ವೆಜ್ ಎರಡೂ ಇದೆ. ಸೊ ನೀವೆಲ್ಲರೂ ತಿನ್ಕೊಂಡು ಹೋಗ್ಬೇಕು. ಅಂಡ್ ನನಗೆ ನಿಮ್ಮ ಇಲ್ಲಿರೋ ಕ್ರೇಜ್ ನೋಡ್ತಾ ಇದ್ರೆ ಆಕ್ಚುಲಿ ಬ್ಯಾಂಗ್ಳೂರ್ಗಿಂತ ಏನ್ ಕಮ್ಮಿ ಇಲ್ಲ ಗುರು, ಸೂಪರ್ ಆಗಿ ಬಂದಿದ್ದೀರ ಎಲ್ರು. ನಾನು ಫಸ್ಟ್ ನಂಗೆ ಸ್ವಲ್ಪ ಡೌಟ್ ಇತ್ತು, ಏನ್ ಗದಗಲ್ಲಿ ಎಷ್ಟು ಕ್ರೇಜ್ ಇದೆಯಾ ಬ್ರೋ ಹೇಳು ಅಂದ್ರೆ, ಬ್ರೋ ನೀವು ಬನ್ನಿ ಬ್ರೋ ನಾವು ತೋರಿಸ್ತೀವಿ ಗದಗಲ್ಲಿ ಹೀಗಿದೆ ಬೈಕಿಂಗ್ ಕ್ರೇಜ್ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಇಷ್ಟು ಜನ ಬಂದಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ನಾನು ಮನಸ್ಪೂರ್ವವಾಗಿ ಹೇಳ್ತಾ ಇದ್ದೀನಿ. ಏನೋ ಸ್ಟೇಜ್ ಮೇಲೆ ಮೈಕ್ ಕೊಟ್ಟಿದಾರಂತಲ್ಲ ಹೇಳ್ತಾ ಇರೋದು. ಬಟ್
ನಾನು ಅದೇ ಹೇಳ್ತಾ ಇರೋದು, ನಾವೆಲ್ಲರೂ ಅದು ಏನೋ ಡಿಸ್ಟ್ರಿಕ್ಟ್ ಇಂದ ಅಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿರ್ತೀವಿ ಹೊರತು, ಬಟ್ ವಿ ಆರ್ ಆಲ್ ರೂಟೆಡ್ ವಿತ್ ಒನ್ ಕನೆಕ್ಷನ್, ದಟ್ ಈಸ್ ಮೋಟರ್ ಸೈಕಲ್ ಅಂಡ್ ಬೈಕ್. ಚಿಕ್ಕ ವಯಸ್ಸಿಂದಾನು ಅದ್ರ ಮೇಲೆ ಒಂದು ಪ್ಯಾಷನ್ ಡೆವಲಪ್ ಮಾಡ್ಕೊಂಡು ಬೆಳೆದಿರ್ತೀವಿ. ಸೊ ಆ ಪ್ಯಾಷನ್ ಅನ್ನ ಕೆಲವರು ಸ್ಟಾರ್ಟಿಂಗ್ ಒಂದು ಏಜ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಮೇ ಬಿ ಒಂದು 25 ಜವಾಬ್ದಾರಿ ಎಲ್ಲ ಮನೇಲಿ ಇರುತ್ತೆ, ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ DC ಡೇಸ್ ಜರ್ನಿ ನೋಡಿದ್ರೆ ಅವ್ರು ಎಲ್ಲೋ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೋ ಅಲ್ಲಿ ಇಲ್ಲಿ ಬೈಕ್ ಯೂಸ್ ಮಾಡಿದವರಲ್ಲ. ಕನ್ಯಾಕುಮಾರಿಲಿ ಸ್ಟಾರ್ಟ್ ಮಾಡಿ ಕಾಶ್ಮೀರ್ ತನಕ, ಏನು ಕಾಶ್ಮೀರ್ ತನಕ ಓಡ್ದಿದ್ದು ಗಾಡಿ. ಯಾವ ಗಾಡಿಲಿ? BMW S1000RR ಅಲ್ಲಿ. ಟೂರಿಂಗ್ ಅಲ್ಲ ಅದು, ಟೂರಿಂಗ್ ಬೈಕ್ ಅಲ್ಲ. ನನಗ್ ಗೊತ್ತು ಆ ಸ್ಟ್ರಗಲ್, ಆ ಜರ್ನಿ. ಸೊ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ DC ಡೇಸ್. ಅವರು ಒಂದೆರಡು ಒಳ್ಳೆ ಮಾತಾಡ್ಲಿ, ಮತ್ತೆ ನಿಮಗೆ ಅವ್ರು ಏನೇನ್ ಪ್ಲಾನ್ಸ್ ಇದೆ ಫ್ಯೂಚರ್ ಅಲ್ಲಿ ಅವೆಲ್ಲ ನಿಮಗೆ ಕಮ್ಯುನಿಕೇಟ್ ಮಾಡ್ಲಿ ಅಂತ. ಕಮಾನ್, ಲೆಟ್ಸ್ ಗೋ DC ಡೇಸ್ ಕನ್ನಡ. ದ ಸ್ಟೇಜ್ ಈಸ್ ಆಲ್ ಯುವರ್ಸ್. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಅದಾದ್ಮೇಲೆ ಮೈಕ್ ಪಾಸ್ ಮಾಡ್ತೀನಿ, ಇವ್ರು ಇಲ್ಲೇ ಇಡ್ಸ್ಕೋತೀನಿ. ಅವ್ರಿಗೆಲ್ಲ ನೀವು ಅವ್ರಿಗೆಲ್ಲ ಉತ್ತರ ಕೊಡ್ಬೇಕು. ನೀವು 100% ಬಿಡಬೇಡಿ. ಏನ್ ಕ್ವಶನ್ ಇದ್ರೂ ಕೇಳಿ, ಅವ್ರದ್ದೇನ್ ಪ್ಲಾನ್ಸ್ ಇದೆ. ಸೂಪರ್ ಆಗಿದೆ, ಹೇಳ್ತೀನಿ ಕೇಳಿ. ಕರ್ನಾಟಕ ಇದರಲ್ಲಿ ಮೋಟೋ ಲಾಗಿಂಗ್ ಕಮ್ಯುನಿಟಿಲಿ ಆ ತರ ಪ್ಲಾನ್ ಮಾಡ್ಕೊಂಡಿರೋರು ಇವರೇ ಫಸ್ಟ್. ಥ್ಯಾಂಕ್ ಯು ಬಾಲ. ನಮಸ್ಕಾರ ಎಲ್ರಿಗೂ. ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ರಿಗೂ ದೂರದಿಂದ ಬಂದಿದ್ದೀರಾ. ಥ್ಯಾಂಕ್ ಯು. ಸರಿ, ಶುರು ಹಚ್ಚನಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC ಡೇಸ್ ಕನ್ನಡ. ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಾಯ್ಸ್ ಸಿಕ್ಕಾಬಡೆ ದೂರದಿಂದ ಎಲ್ಲ ಬಂದಿದ್ದೀರಾ ನೀವು. ಪ್ಲಸ್ ಬೆಳಗ್ಗೆಯಿಂದ ಸುಮಾರು ಕಾಯ್ತಾ ಇದ್ದೀರಾ. ವೆರಿ ಸಾರಿ. ನಾವು ಕೂಡ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 3:30 ಹಂಗೆ ಬಂದಿದ್ದು. ಸೊ ನೀವೇನಾದ್ರು ಕಾದ್ಕೊಂಡು ವೇಟ್ ಮಾಡ್ತಾ ಇದ್ರೆ ವೆರಿ ಸಾರಿ. ಈ ಪ್ರಶ್ನೆ ನಿಮ್ಮಲ್ಲೂ ಇದೆ ತಾನೆ? ನಿಮ್ಗೂನು ಒಬ್ಬ ಅಭಿ ತರ ಒಬ್ಬ ಫ್ರೆಂಡ್ ಬೇಕು ಅಂತ ಅನ್ಸಿಲ್ವಾ ವಿಡಿಯೋ ನೋಡ್ಬೇಕಾದ್ರೆ? ನನಗ್ ತುಂಬಾ ಸಲ ಅನ್ಸಿದೆ. ಏನಕ್ಕೆ DC ಡೇಸ್ಗೆ ಅಷ್ಟು ಸಾತು ನಮ್ಗೆ ಗೊತ್ತಾಗ್ಬೇಕು. ಸಾತ್ ಅನ್ನೋದಕ್ಕಿಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೀಟ್ ಆಗಿದ್ದು, ನಾವು ಹೇಳೋದಲ್ಲ, ಒಂದು ಫೋಟೋ ಶೂಟ್ಗೋಸ್ಕರ ಅಂತ ಮೀಟ್ ಆಗಿದ್ವಿ. ಸೊ ಅಲ್ಲಿ ಮೀಟ್ ಆಗಿ ಅದಾದ್ಮೇಲೆ ಒಂದು ವೈಬ್ ಅನ್ನೋದೊಂದು ಮ್ಯಾಚ್ ಆಗುತ್ತೆ. ಅಂಡ್ ನಾವು ಮಾತಾಡ್ತಿರೋ ರೀತಿ, ನಾವು ಎಲ್ಲೆಲ್ಲಿ ಹೋಗ್ಬೇಕು, ಏನೇನ್ ಮಾಡ್ಬೇಕು ಅಂತ ಅನ್ಕೊಂತಿದ್ವಿ. ಸೊ ಅದು ಯಾವಾಗ್ಲೂ ಮ್ಯಾಚ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಅಂದ್ರೆ ಗೆಟ್ ಅಲಾಂಗ್ ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ನನಗೆ ಇನ್ನೊಂದು ಡೌಟ್ ಇದೆ. ನೀವು ಬರೀ ಅವ್ರಿಗೆ ಸಾಥ್ ಕೊಡದೇನೆ ಅವ್ರನ್ನ ಬಿಸ್ನೆಸ್ ಲೈನ್ಗೆ ಮತ್ತೆ ಬೈಕಿಂಗ್ ಕಮ್ಯುನಿಟಿಗೆ ಹೆಂಗ್ ಸರ್ವಿಸ್ ಕೊಡ್ಬೇಕು ಅನ್ನೋದನ್ನು ಅವ್ರಿಗೆ ನೀವು ಹಿಂದೆ ಮಾಸ್ಟರ್ ಮೈಂಡ್ ಆಗಿದ್ದೀರಾ ಅಂತ ನಮಗ್ ಗೊತ್ತು. ಸೊ ಆ ಯೋಚನೆಗಳೆಲ್ಲ ಏನಕ್ಕೆ ಬಂತು ನಿಮ್ಗೆ? ಏನಕ್ಕೆ ಬೈಕಿಂಗ್ ಕಮ್ಯುನಿಟಿಲೇನೆ ಮಾಡೋಣ ಅಂತ? ಇಲ್ಲ, ನಾವೇನಂತ ಹೇಳಿದ್ರೆ ಈ ಬೈಕ್ ಅಲ್ಲಿ ಆಲ್ಮೋಸ್ಟ್ 2018 ಇಂದ ಬೈಕಿಂಗ್ ಕಮ್ಯುನಿಟಿಲಿ ಇದ್ದಾರೆ. ನಾನು 2020 ಇಂದ ಸ್ಟಾರ್ಟ್ ಮಾಡಿ R1 2020 ತಗೊಂಡಿದ್ದು. ಸೊ ಅದು 20 ಇಂದ ಮೀಟ್ ಆಗಿ ನಾವು ಮತ್ತೆ ದೀಪಕ್ ಎಷ್ಟೊಂದು ಪ್ರಾಬ್ಲಮ್ಸ್ ಅನುಭವಿಸಿದ್ವಿ. ಅಂದ್ರೆ ಕಮ್ಯುನಿಟಿಲಿ ಆಗಿರ್ಬೋದು, ನಾವೇನೇ ಸರ್ವಿಸಸ್ ಆಗಿರ್ಬೋದು. ಸೊ ಅದನ್ನ ನಾವೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಆ ರೋಡ್ ಮ್ಯಾಪ್ ಮಾಡಿ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎಷ್ಟು 5 years ಆಗಿದೆ. ಇವಾಗ ನಾವು ಸೂಪರ್ ಬ್ಲಡ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಜರ್ನಿ ನಾವೇನಿತ್ತಲ್ಲ, ಒಂದು ಫಸ್ಟ್ ನಾವೇನೆ ಅದನ್ನ ಸರಿ ಮಾಡಿಸ್ಕೊತಾ ಇದ್ವಿ. ಹೆಂಗ್ ಮಾಡ್ಬೋದು, ಇದನ್ನ ಮಾಡ್ಬೇಕಾ ಮಾಡಬಾರ್ದ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿ ಇದನ್ನ ಹೆಂಗ್ ಅಂತ ಹೇಳಿದ್ರೆ ಬರೀ ನಾವು ಮಾತ್ರ ಅನುಭವಿಸ್ತಿದ್ರೆ ಬೇರೆಯವರು ಇದನ್ನ ಅನುಭವಿಸ್ತಾರೆ. ಸೊ ನೆಕ್ಸ್ಟ್ ಬನ್ನಿ, ರೈಡರ್ ರೆಡಿ ಆಗಿದ್ದಾರೆ ಇಲ್ಲಿ. ಸೊ ಇನ್ನೊಂದು ಹೇಳ್ಬೇಕಿತ್ತು. DC ಡೇಸ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ? ನೋಡಿ, ಅವರು ಈ ಜಾಕೆಟ್ ನನ್ನ ಹತ್ರನೂ ಇದೇ ತರನೇ ಇದೆ, ಸಿಮಿಲರ್. ಸೊ ಇದು ಫಸ್ಟ್ ಲೋಗೋ ಅವ್ರದ್ದು, ನಂಗೆ ನೆನಪಿರೋದ್ ಪ್ರಕಾರ ಅಲ್ಲ. ಸೊ ಈ ತರ ಏನೋ ಒಂದು ಹೊಸ ಇದು ಗಾಡಿ K2K ನಮ್ದು ಕರ್ನಾಟಕ ಫ್ಲಾಗ್ ಹಿಡ್ಕೊಂಡು ನಾವಲ್ಲಿ ಹಿಮಾಲಯಸ್ ಅಲ್ಲಿ ಹಿಡ್ಕೊಂಡು ಹೊಡೆಯೋಣ ಅಂತ ಅಲ್ಲೆಲ್ಲೋ ಇದೆ ಅನ್ಸುತ್ತೆ ಅಲ್ಲ ಪೋಸ್ಟರ್. ಸೊ ಆ ಟೈಮ್ ಅಲ್ಲಿ ಅದೊಂಥರ ಹಿಮಾಲಯನ್ ಥೀಮ್, ಇದು ಹಿಮಾಲಯದ ಥೀಮ್ ಅಲ್ಲಿ ವೈಟ್ ಕಲರ್ ಅಂತ ಆಗ್ಬಿಟ್ಟು ಮಾಡಿಸಿದ್ದೆ. ನೈಸ್. ಬ್ರೋ, ನಿಮ್ಮ ಹೆಸರು? ಪರಂ, ಪ್ಲೀಸ್ ಮೈಕ್ ಇಸ್ ಯೋರ್ಸ್. ಥ್ಯಾಂಕ್ ಯು. ಸೊ ನಮಸ್ಕಾರ. ನಾವು ನಿಮ್ ರಾಣೆಬೆನ್ನೂರವರೇ. ಹೌದಾ? ಇವಾಗ ಶಿವಮೊಗ್ಗದಿಂದ ಬಂದಿದ್ದಾರೆ. ಭದ್ರಾವತಿ. ಇಲ್ಲ, ಆಕ್ಚುಲಿ ತುಂಬಾ ಇವಾಗ 2022 ಇಂದಾನು ಫಾಲೋ ಮಾಡಿದೀನಿ, ಮದ್ವೆಗಿಂತ ಮುಂಚೆ ಆಗ್ಲಿ ಎಲ್ಲ ಹೇಳಿದ್ರೆ. ಸೊ ನೋಡ್ಕೊಂಡ್ ಬಂದಿರ ಹಂಗೆ ರಷ್ಯಾ ರೈಡ್ ಅಂತ ಪ್ಲಾನ್ ಆಗಿತ್ತು. ಅದು ಇನ್ಕಮಿಂಗ್ ಡೇಸ್ ನೆಕ್ಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ನಾವು ಆಕ್ಚುಲಿ ಈಗ H2 ಪಿಕ್ ಮಾಡ್ಕೊಂಡು, ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಈಗ H2 ಪಿಕ್ ಮಾಡ್ಕೊಂಡಿದ್ದು ನಮ್ಗೆ ಏನು ಅಂತಂದ್ರೆ, ಇದು ರಷ್ಯಾಗೆ ನಾವು ಈ ಕಡೆ ಕೋಸ್ಟ್ ಇಂದ ಹೋಗೋಣ ಅಂತ ಹೇಳಿ. ಸೊ ನಾರ್ಮಲಿ ರಷ್ಯಾಗೆ ಹೋಗಕ್ಕೆ ಏನ್ ಮಾಡ್ತಾರೆ, ಈ ಕಡೆ ಮೇಲ್ಗಡೆ ಈ ಕಡೆ ಚೈನಾ ಕಡೆಯಿಂದ ನಮ್ಗೆ ಮಂಗೋಲಿಯಿಂದ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾರೆ. ನಾವೇನು ಅಂತಂದ್ರೆ ಈ ಕಡೆ ಬಾಂಗ್ಲಾದೇಶ್
ಲಾವು ಕಂಬೋಡಿಯಾ ಈ ರೇಂಜ್ ಅಲ್ಲಿ ಹೋಗೋಣ ಅಂತ ಹೇಳಿ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಕೆಲವೊಂದು 5 ರಿಂದ 6 ಕಂಟ್ರೀಸ್ ನಮಗ್ ಪರ್ಮಿಷನ್ ಕೊಟ್ರು. ಅದರಲ್ಲಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಸಿಕ್ಕಾಬಿಟ್ಟೆ. ನಮ್ ಕಾರ್ನೆಟ್ ಏನ್ ಕೊಡ್ತಾರಲ್ಲ, ಆ ಕಾರ್ನೆಟ್ ಬಂದ್ಬಿಟ್ಟು ನಿಮ್ಮ ಗಾಡಿಯ ಎಕ್ಸ್ ಶೋರೂಮ್ ಕಾಸ್ಟ್ ಏನಿರುತ್ತೆ, ಆ ಎಕ್ಸ್ ಶೋರೂಮ್ ಕಾಸ್ಟ್ ಅಲ್ಲಿ ನಿಯರ್ಲಿ ಒಂದು 10% ಅಷ್ಟು ನಾವಲ್ಲಿ ಡೆಪಾಸಿಟ್ ಇಡಬೇಕು. ಕೊಡ್ಬೇಕಾದ್ರೂ ವಾಪಸ್ ಫುಲ್ ಕೊಡಲ್ಲ ಅವರು. ಸೊ ಈಗ ನಮ್ದು H2ಗೆ ನಾವು ಎಕ್ಸ್ ಶೋರೂಮ್ ಪ್ರೈಸ್ ಇಂದಷ್ಟು ಇದು 10% ಡೆಪಾಸಿಟ್ ಅಲ್ಲಿ ಇಡಬೇಕು. ಅದಾದ್ಮೇಲೆ ತಗೊಂಡು ಹೋಗ್ಬೇಕು. ಪ್ಲಸ್ ಮಧ್ಯದಲ್ಲಿ ಇರುವಂತ ದೇಶಗಳು ಯಾವ್ದಾವ್ದು ಇದಾವಲ್ಲ, ಅದರಲ್ಲಿ ಕೆಲವೊಂದು ದೇಶ ಬರೀ ಗೈಡ್ಸ್ ಮೇಲೆ ಕೊಡ್ತಾರೆ, ಕಾರ್ನೆಟ್ ನಡೆಯಲ್ಲ. ಅಂದ್ರೆ ಅಲ್ಲಿ ನಾವು ಮಾತಾಡಿ ಅಲ್ಲಿ ಒಬ್ಬ ಗೈಡ್ ನಾವು ತಗೊಂಡು ಆ ಗೈಡ್ ಜೊತೆಗೆ ನಾವು ಅವ್ರನ್ನ ಇಡೀ ದೇಶ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಆ ಹೋಮ್ ವರ್ಕ್ ನಡೀತಾ ಇದೆ ನಮ್ಗೆ. ಸೊ ಇನ್ನ ಸ್ವಲ್ಪ ಗುಡ್ಡೆ ಹಾಕ್ಬೇಕು ದುಡ್ಡು. ಆಮೇಲೆ ರಷ್ಯಾ ಹೇಳಿದೀವಿ ಅಂತಂದ್ರೆ 100% ಮಾಡ್ತೀರಾ? ಎಷ್ಟು ಮಾಡೋಣ ಅಂತ. ಹ್ಯಾಪಿ ಜರ್ನಿ. ಅದಕ್ಕೆ ಒಳ್ಳೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.